ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಗಲಿದ ಖ್ಯಾತ ಗಾಯಕಿಯರು ಆದ ಎಸ್ ಜಾನಕಿ ಅಮ್ಮ ಅವರಿಗೆ ಮೌನಾಚರಣೆ ಮಾಡುವ ಮುಖಾಂತರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ಮಾತನಾಡಿ, ಗಾನ್ ಕೋಗಿಲೆ ಜಾನಕಿ ಅಮ್ಮರವರ ಸಾಧನೆಯನ್ನು ಮೆಲುಕು ಹಾಕಿದರು. ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಮಾತನಾಡಿ, ಜಾನಕಿ ಅವರ ನಿಧನ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಎಂದು ತಿಳಿಸಿದರು. ಜಯ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷರಾದ ಈಶ್ವರ್ ಮಾತನಾಡಿ, ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಕಾರ್ಯಕ್ರಮದ ನಿರೂಪಣೆ ನೆರವೇರಿಸಿದರು. ಇದೇ ವೇಳೆ ಸಲಹೆಗಾರರಾದ ಎಸ್. ಮುಬಾರಕ್, ಟೌನ್ ಅಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ಡ್ಯಾನ್ಸರ್ ಪವನ್, ನಮಸ್ತೆ ಗುಂಡ್ಲುಪೇಟೆಯ ಸುರೇಶ್, ಎಲೆಕ್ಟ್ರಿಕಲ್ ಸಿದ್ದು ಹಾಗೂ ಇತರರು ಹಾಜರಿದ್ದರು. ಮುಂಚೆನೇ ನಮ್ಮ ಗುಂಡ್ಲುಪೇಟೆಗೆ ಆಗಮಿಸಿದ್ರು ಜಾನಕಮ್ಮ ಅವ್ರಿಗೆ ನೋಡೋಕ್ಕೆ ಭಾಳ ನಾನು ಮತ್ತು ನಮ್ಮ ಹಿರಿಯ ಶಿಕ್ಷಕರಾದ ಬ್ರಹ್ಮಾನಂದರು ಭಾಳ ಪ್ರಯತ್ನ ಪಟ್ಟು ಆಗಾಗಲೇ ಅವರು ಮೈಸೂರಿಗೆ ಹೊರಟೋದ್ರು ಅಂತ ಹೇಳಿದ್ರು, ಮಾಹಿತಿ ಬಂತು. ಅವ್ರ ಜೊತೆ ಆ ಚಿತ್ರವನ್ನು ತಗೋಬೇಕು ಅಂತ ಭಾಳ ಆಸೆ ಪಟ್ಟು, ಅದು ಕೂಡ ಆಗಲಿಲ್ಲ. ಈಗ ಆಗಸ್ಟಲ್ಲೇ ನೆನೆ ಇದ್ದಾರೆ ನಿಮಿಷ ಆಗಿದೆ ಅಂತ ಹೇಳ್ತಾ ಹೇಳಿದ ತಕ್ಷಣ ಭಾಳ ಏನೇಳಿ ಅವರ ಕೊಡುಗೆ ನಮ್ಮ ಇಡೀ ಚಿತ್ರಗಳಿಗೆ ಅಪಾರವಾದ ಕೊಡುಗೆತ್ತು. ಹೇಳ್ತಾ ಮತ್ತೆ ಜಾನಕಮ್ಮಕ್ಕೆ ಬರುವಂಥ ಸ್ವರ್ಗ ಲಭಿಸಲಿ, ಅವರ ಕುಟುಂಬಕ್ಕೆ ಶಕ್ತಿ, ದುಃಖ ಭರಿಸುವ ಶಕ್ತಿ ಆಗುವಂಥ ಒಳ್ಳೆಯದು. ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರ ನಿಧಾನದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕರ್ನಾಟಕ ಕಾವಲು ಪಡೆಯಿಂದ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಈ ದಿನ ನಮಗೆ ತುಂಬ ದುಃಖಕರವಾದ ದಿನ. ಅವರು ಎಂಥ ಒಂದು ಹಾಡು ಅಂದರೆ, ಎಸ್ ಜಾನಕಿ ಅವರು ಹಾಡು ಅಂದರೆ ಇಡೀ ನಮ್ಮ ಭಾರತದಲ್ಲೇ ಭಾಳ ಫೇಮಸ್ಸು. ಅದರಲ್ಲೂ ಕನ್ನಡ ಹಾಡಿದರೆ ಚಿಕ್ಕ ಮಕ್ಕಳ ಸಾಗಣೆ ಕೂಡ ಸರಾಗವಾಗಿ ಆಗ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಎಸ್ ಜಾನಕಿ ಅವರು. ಈ ದಿನ ನಾವೆಲ್ಲವೇ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಒಂದೊಂದು ವಿಚಾರಪೂರಿತವಾಗಿ ಹಾಡುಗಳು ಹಾಡಿದ್ದಾರೆ. ನಮಗೂ ಕೂಡ ತುಂಬ ಬೇಸರ ಆಯಿತು ಕೇಳ್ಬಿಟ್ಟು. ಮುಂದೆ ಏನು ಮಾತಾಡೋದಂತ ನಮಗೆ ದಿಕ್ಕು ಚಿತ್ರಿಸ್ತಾ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.